ಬಡ ಬರಪ್ಪ ಹೊತ್ತಾಗೈತೆ ಬಡ ಕಸ ತೆಗೆದು ಹೋಗ್ಬಿಡಮ್ಮ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನ ನೀನು ನಮ್ದೇನವ ಒಳ್ಳೆ ಮಳಿ ಬೆಳೆ ಕೊಡವ. ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು ನಮ್ಮ ಸಂತೋಷ ನಮ್ಮ ನಂದ. ಈ ಹಸಿರಿನ ಮೂಸಪ್ಪ ಹೊತ್ತಾಗತ್ತೆ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ಈಗ ಮತ್ತ ಮುಗ್ಸಾಕ್ ಬಂದ. ನೋಡಪ್ಪ ಈ ಸಲ ಅಂತೂ ತೊಗರಿ ಚಲೋ ಬಂದೈತಿ. ಇನ್ನೊಂದ್ 2 ದಿವ್ಸ ಬಿಟ್ಟು ಎಣ್ಣೆ ಹೊಡಿ ಬಂತು ಹೊಡಿತೀರಾ? ಮತ್ತೆಲ್ಲಾರು ಹೋಗ್ತೀರಾ ಮತ್ತೆ? ಹಾ ದೋಸ್ತ ಆರಾಮದಿಲ್ಲ? ಆರಾಮದಿಲ್ಲ ನೋಡ್ ದೋಸ್ತ. ಬರ್ರಿ ಕುಂದ್ರಿ ಬರ್ರಿ ಕುಂದ್ರಿ ಸರ್. ಯಾರಪ್ಪ ತಮ್ಮ ಇವ್ರು? ನಮ್ ದೋಸ್ತರಣ್ಣ ಇವ್ರು ಹುಬ್ಳ್ಯಾಗ ಕೆಲಸ ಮಾಡ್ತಾರ. ಹೌದಾ ತಮ್ಮ? ಏನ್ ಕೆಲಸ ಮಾಡತ್ತಿದ್ದಷ್ಟ? ಇಲ್ಲೇ ಹುಬ್ಳ್ಯಾಗ ಕಂಪ್ನಿ ಕೆಲಸ ಮಾಡತ್ತೀನಿ ದೋಸ್ತ. ಪಗಾರ ಎಷ್ಟು ಕೊಡ್ತಾರ? 30,000 ಕೊಡ್ತಾರ ದೋಸ್ತ. ಇವ್ರು ಯಾರು? ಇವ್ರೇ ನಮ್ಮ ಮ್ಯಾನೇಜರ್ ಲಭಕ್ಷ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಬಾ ದೋಸ್ತ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಇತ್ತು ಖಾಲಿ. ನೀನ್ ಹೊಲ್ದಾಗ ಕೆಲಸ ಮಾಡ್ತೀನಿ ನನ್ ಕೂಡ ಆರಾಮ್ ಅಲ್ಲೇ ಇರಾಕತ್ತಿದ್ದ. ನಮ್ಮ ಅಣ್ಣಕ್ ಕೇಳಿ ಹೇಳ್ತೀನಿ ನಾನು. ಓಕೆ ಹೆಂಗ್ ಮಾಡ್ಲಣ್ಣ ಹೋಗ್ಲಿ ಆ ಕಂಪ್ನಿಗೆ? ನೋಡ್ರಪ್ಪ ಮತ್ತೆ ನಿಮ್ ದೋಸ್ತ್ ಬಂದಾನ, ತಿಳಿದಂಗ್ ಮಾಡ್ರಿ, ಚಂದಾಗ ಇರ್ರಿ. ಹೋಗಿ ನಿಮ್ಗೆ ಏನ್ರ ಬೇಕಾತಪ್ಪ ಅಂದ್ರ ರೊಕ್ಕ ನಾ ಕೊಡ್ತೀನಂತ. ಹೌದು, ತಮ್ಮನ್ನು ಕರ್ಕೊಂಡ್ ಹೋಗ್ತೀನಿ ಜೊತೆಗೆ. ಕರ್ಕೊಂಡು ಹೋಗಪ್ಪ, ಚಂದಾಗ ಇರ್ರಿ. ತಮ್ಮ ಇಲ್ಲಿ ಏನ್ ಕೆಲಸ ಮಾಡ್ತೀಪ ಅಲ್ಲಿ? ಪಗಾರ ಎಷ್ಟು ಕೊಡ್ತಾರ? 30,000 ಕೊಡ್ತಾರ. ಅವ್ರಿಗೇನ್ ಕೆಲಸ ಕೊಡವ? ಹೌದನಾ? ಮತ್ತ ರೊಕ್ಕ ಏನಾರ ಕಟ್ಬೇಕನಪ್ಪ ಅಲ್ಲಿ? ಅಣ್ಣ ಡಿಪಾಸಿಟ್ ಅಂತ 50,000 ಕಟ್ಟಬೇಕಣ್ಣ. 50,000? ಅಣ್ಣ ನೀವು ಅದಕ್ಕೆ ನೀವು ಹೋಗುವಾಗ ಕೊಡ್ತಾರಣ್ಣ. ಹೋಗುವ ಕೊಡ್ತಾರ? ಹೆಂಗಪ್ಪ ಲೆಕ್ಕ ಹೆಂಗ್ ಐತಿ? ಲೆಕ್ಕಾಚಾರ ನಮ್ಗೇನು ಗೊತ್ತಾಗಿಲ್ಲ. ಆಯ್ತು ರೀ. ನಮಸ್ಕಾರ ಗೌಡ್ರ. ನಮಸ್ಕಾರ ಗೌಡ್ರ. ಪಾಪ ಧರ್ಮ ಆರಾಮದಾರಿ ಗೌಡ್ರ. ಮತ್ತೇನ್ ಸಮಾಚಾರ? ಸಹಾಯ ಆಗ್ಬೇಕಂತ ಏನಾಗಬೇಕಿತ್ತು? ಒಂದು 50,000 ರೂಪಾಯಿ ಬೇಕಾಗಿತ್ತು ಗೌಡ್ರ. ಬೇಕಾಗಿತ್ತು. ನಮ್ಮ ತಮ್ಮ ಕೆಲಸ ಸಾಕಾಗಿದ್ರೆ ಒಂದು 50,000 ರೂಪಾಯಿ ಬೇಕಾಗಿತ್ತು. ಹೌದಾ? ಹಾಂ ಲೆಕ್ಕಾಚಾರ ಯಾವಾಗ ಕೊಡೋಣ? ಗೌಡ್ರ ಒಂದು ನಮ್ಮ ತಮ್ಮ ಪಗಾರ ಬಂದು ನಾನು ಕೊಡ್ತೀನಿ ನಿಮಗೆ. ಹೌದಾ? ಹಾಂ ಆದಷ್ಟು ಜಲ್ದಿ ಕೊಡಿ. ಹೌದು ರೀ. ನಮಸ್ಕಾರ ಸರ್. ನಮಸ್ಕಾರ. ಅಪ್ಪ ಯಾವಪ್ಪ ಮುಂದೆ? ಮುದ್ದೆ ಮಾಡ್ರಿ ಸರ್. ಏನಪ್ಪ ನಿನ್ನ ಹೆಸರು? ಬಸವರಾಜ್ ರೀ ಸರ್. ನಮ್ಮಲ್ಲಿ ಬೇಸಿಕ್ ಪೇಮೆಂಟ್ ಅಪ್ಪ 12,000 ರೂಪಾಯಿ ಐತಿ. ಅದಕ್ಕೆ ನಮ್ಮಲ್ಲಿ 2 ಸ್ಕೀಮ್ ಅದಾವ. ಹಾಂ ಸರ್. ಒಂದು 10,000 ರೂಪಾಯಿ ಐತಿ, ಅಂದ್ರೆ ಅದು 3 ತಿಂಗಳಿಗೆ ಕಂಟಿನ್ಯೂ ಡ್ಯೂಟಿ ಮಾಡಿದ್ರೆ ಅದರಿಂದ ತಿಂಗಳ ಬೋನಸ್ ಕೊಡ್ತೀವಿ. 2,000 ರೂಪಾಯಿ ಅಂತ ಬೋನಸ್ ಬರುತ್ತೆ. ಇನ್ನೊಂದು ಸ್ಕೀಮು 30,000 ರೂಪಾಯಿ, ಅಂದ್ರೆ ಕಂಟಿನ್ಯೂ ವರ್ಷ ಮಾಡಿದ್ರೆ ಒಂದು 6,000 ರೂಪಾಯಿಗೆ ಬೋನಸ್ ಅಲ್ಲಿ ಬರ್ತೀವಿ. ಹಾಂ ಸರ್. ನಿಮ್ಗೆ ಯಾವ ಸ್ಕೀಮ್ ಇಷ್ಟ ಆಯ್ತಪ್ಪ? ಅದೇ ಸರ್ ಫಸ್ಟ್ ಹೇಳಿದ್ರಲ್ಲ ಅದೇ 10,000 ಸ್ಕೀಮ್ ಎಷ್ಟಾಗಿದೆ ಸರ್ ನಮ್ಗೆ? ಯಾವಾಗಿಂದ ಜೀವನ ಆಗುತ್ತೆ ಸರ್? ನಾಳೆ ಜಾಯ್ನ್ ಮಾಡಪ್ಪ. ಮ್ಯಾನೇಜರ್ ಇರ್ತಾರ, ಮ್ಯಾನೇಜರ್ ಬಂದು ಭೇಟಿ ಆಗೋದು. ಹಾಂ ಸರಿ. ನಮಸ್ಕಾರ ಸರ್. ನಮಸ್ಕಾರ. ಹೆಸರು ಏನಾದ್ರು ಫಸ್ಟ್ ರೌಂಡ್ ಸರ್.
ಯಾವ ಬಂದಿದೆ? ನಾವು ಮುದ್ದೆಗಳಿಂದ ಬಂದಿದ್ದೀವಿ ಸರ್. ವರ್ಕ್ ಖಾಲಿ ಅಂತ ಹೇಳಿದ್ರು ಸರ್. ನಮ್ಮ ಹತ್ರ ವರ್ಕ್ ಖಾಲಿ ಐತಿ. ಅದೇ ಸರ್ ಬೇಸಿಕ್ ಪೇಮೆಂಟ್ ಎಷ್ಟು ಸರ್? ಬೇಸಿಕ್ ಪೇಮೆಂಟ್ ಬಂದು 12,000 ರೂಪಾಯಿ. ಹಾಂ ಸರ್. ಅಂದ್ರೆ ನಮ್ಮಲ್ಲಿ 2 ಸ್ಕೀಮ್ ಅದಾವ. ಹಾಂ ಸರ್. ಫಸ್ಟ್ನೇ ಸ್ಕೀಮ್ ಬಂದು 10,000 ರೂಪಾಯಿ ಅಂತ ಹೇಳಿದ್ರೆ ಅದೊಂದು 3 ಮಂತ್ ಕಂಟಿನ್ಯೂ ಮಾಡಿದ್ರೆ ನಮ್ಮಲ್ಲಿ 3 ಮಂತ್ ಕಂಟಿನ್ಯೂ ಮಾಡಿದ್ರೆ ಬೋನಸ್ ಸಿಗುತ್ತೆ. 2,000 ರೂಪಾಯಿ ಅಂತ ಬೋನಸ್ ಸಿಗುತ್ತೆ. ಹಾಂ ಸರ್. ಅದು 2ನೇ ಸ್ಕೀಮ್ ಬಂದು 30,000 ರೂಪಾಯಿ. ಹಾಂ ಸರ್. ಅಂದ್ರೆ 1 ವರ್ಷ ಕಂಟಿನ್ಯೂ ಮಾಡಿದ್ರೆ ಒಂದು RFI ಬ್ಯಾಂಕಿಗೆ ಬೋನಸ್ ಆಗಿ ಬರುತ್ತೆ. ಓಕೆ ಸರ್. ನಾವು 30,000 ಪ್ಯಾಕೇಜ್ ತಗೋರಿ ಸರ್. 30,000 ತಗೋತೀರಾ? ಅಷ್ಟೇ ಮಾಡಿ ತಗೋರಿ. ಆಮೇಲೆ ಯಾಕಂದ್ರೆ 1 ವರ್ಷ ಕಂಟಿನ್ಯೂ ಮಾಡಬೇಕಾಗುತ್ತೆ. ಹಾಂ ಸರ್. ಆಮೇಲೆ ಒಂದು RFI ಬ್ಯಾಂಕ್ ನಿಮಗೆ ಬೋನಸ್ ಆಗಿ ಬರುತ್ತೆ. ಓಕೆ ಸರ್. 30,000 ತಗೋತೀನಿ ಸರ್. ಓಕೆ. ಯಾವಾಗ ಜಾಯ್ನ್ ಆಗ್ತೀರಿ? ನಾಳೆಯಿಂದ ಜಾಯ್ನ್ ಆಗ್ತೀನಿ. ಹಾಂ ಸರಿ. ಓಕೆ ಸರ್. ನಾಳೆಯಿಂದ ಜಾಯ್ನ್ ಆಗ್ತೀನಿ. ಹಲೋ ಅಣ್ಣ, ಹಿಂಗಣ್ಣ ಇಲ್ಲಿ ರೂಮಿಗೆ ಬಂದಿದ್ವಿ. 50,000 ರೂಪಾಯಿ ಡಿಪಾಸಿಟ್ ಕೇಳತ್ತಾರಣ್ಣ ಸರ್. ಹಾಕ್ತೆ ಅಣ್ಣ? ಹಾಕಣ ಸರಿ ತೋ. ಇದೇ ನೋಡೋಣ ನಿಮ್ಮ ರೂಮ್. ತಿಂಗಳಿಗೆ 2,000 ರೂಪಾಯಿ ಕೊಡ್ಬೇಕು ಸರ್. ತಗೋಣ. ಬನ್ನಿ ಅಣ್ಣ. ಯಾವ ನಮ್ದು ನಮ್ದು ಮುದ್ದೆ ಬಾಳಣ್ಣ. ನಿಮ್ಮ ಹೆಸರು ಪರಶುರಾಮ್ ಅಂತ ಹೇಳಿ. ಬಸವರಾಜ. ಬನ್ನಿ ನಾವು ಕುತ್ಕೊಂಡು. ಹೆಂಗಿದೆ ರೂಮ್ ನೋಡೋಕೆ? ಇದು ಚೆನ್ನಾಗಿದೆ. ಬನ್ನಿ ಕುತ್ಕೊಂಡು. ನಮ್ಗೆ ಕೂತ್ಕೊಳ್ತೀನಿ. ಹೇಳಿ ಕಡೆ ಬಂದ ವಿಷಯ ಏನು? ಹಿಂಗೆ ನಮ್ಮ ಫ್ರೆಂಡ್ ಇಲ್ಲಿ ಜಾಬ್ ಐತೆ ಅಂತ ಹೇಳಿದ್ರು. ಹಿಂಗಾಗಿ ಜಾಬಿಗೆ ಬಂದಿದ್ದೀವಿ. ಈ ಜಾಬ್ ಅಂದ್ರೆ ನಾವು ಮಸ್ತ್ ಐತಿ. ಜಾಬ್ ನಾವು ಮಾಡ್ದಂಗ ಐತಿ. ಒಂದು 4-5 ತರ ಪ್ಯಾಕೇಜ್ ಐತೆ. ಅಂದ್ರೆ ನಾನು ಈಗ ಒಂದು 50,000 ಪ್ಯಾಕೇಜ್ ಮಾಡ್ತಾ ಇದ್ದೀನಿ. ನಿಮ್ದು ಎಷ್ಟು ಪ್ಯಾಕೇಜ್? ನಮ್ದು 30,000 ಪ್ಯಾಕೇಜ್. ನಿಮ್ದು 10,000. ಅದೇ ವರ್ಕಿಂಗ್ ಚೆನ್ನಾಗಿದೆ. ಕಂಪ್ಲೇಂಟ್ ನಾವು ಮಾಡ್ದಂಗ ಪ್ಯಾಕೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲಸ ಮಾತ್ರ ಸೂಪರ್ ಇದೆ. ನಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಯಾಕೇಜ್ ಎಲ್ಲ ಒಂದು 4 ತರ ಪ್ಯಾಕೇಜ್ ನಾವು ಹೆಂಗ್ ಮಾಡ್ಕೊಳ್ಳೋದು ಅದನ್ನ ಡಿಪೆಂಡ್ ಆಗುತ್ತೆ. ಸರಿನಾ? ಒಂದು 5 ನಿಮಿಷ ಕೆಲಸ ಇದೆ, ಹೋಗಿ ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಯಾವಾಗ ನಮ್ಗೆ ಮುದ್ದೆ ಬೇಡ. ಹೆಸರಣ್ಣ? ಪರಶುರಾಮ್. ಸರ್ ಬಸವರಾಜ್. ಹೌದಾ? ನೀನು ಈ ಕಡೆ ಬಂದೆ? ಏನಂದ್ರೆ ನಮ್ಮ ಫ್ರೆಂಡ್ ಜಾಬ್ ಬಗ್ಗೆ ಹೇಳ್ತಾ ಅದಕ್ಕೆ ಬಂದಿದ್ದೇವೆ. ಜಾಬ? ನಾನು ಒಬ್ಬ ಫ್ರೆಂಡ್ ಮಾತ್ಕೇಳಿ ಇಲ್ಲಿ ಬಂದ್ ಕಿಶನ್ ಬುಸ್ತುಳೆ ಮಗ ಇನ್ ಯಾಕೆ ಬಂದಿನ ಅಣ್ಣ ಇಲ್ಲಿ? ಯಾಕೆ ಬೇಡ, ಏನಾಗಲ್ಲ. ಮನೆ ಅಲ್ಲಿ ಊರ ಸಾಲ ಮಾಡಿ ನಾನು ಇಲ್ಲಿ ಕಳ್ಸ್ಯಾರ. ಇಲ್ಲಿ ನಾನು ಸಾಲ ಮಾಡಿ ಕುಂತಿರ್ತೀನಿ. ಮನೆ ಬೂಟ್ ಬುಡ್ಲೆ ಹೊಡೆಯತ್ತಾರ ನನಗ. ನೀವು ಬಂದು ಇಲ್ಲಿ ಏನ್ ಮಾಡೋರು ಹೇಳು? ಫ್ರೆಂಡ್ ಹೇಳಿದ್ರು ಕೆಲಸ ಚೆನ್ನಾಗಿದೆ, ಪ್ಯಾಕೇಜ್ ಅದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅವ್ನ್ ಹೆಂಗ್ ಅನ್ಸಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಣ್ಣ. ನಾವು ಮಾತ್ರ ಸಾಲ ಮಾಡಿ ಬಂದಿದ್ವಿ ನಾವು. ನೋಡಿ ನೀವು ಏನ್ ಮಾಡ್ತೀರಿ ನೋಡಿ. ಸರಿ ಸರ್. ಮತ್ತೆ ಹೆಂಗ್ ಮಾಡೋಣ? ಹಣ ಇದ್ರೆ ಅವಂತರ ಹೇಳ್ತಾನ, ಏನಾದ್ರೆ ಏನೋ ಒಂಥರ ಹೇಳ್ತಾನ. ಮತ್ತೆ ಹೆಂಗ್ ಮಾಡೋಣ ಇಲ್ಲಿ? ಮತ್ತೆ ಈಗ ಬಂದೇವಿ, ಅಮೌಂಟ್ ಗಿಮೌಂಟ್ ಎಲ್ಲ ತುಂಬೀವಿ. ಮತ್ತೆ ಮಾಡಿ ಹೋಗ್ಮಂತ. ಆಯ್ತಣ್ಣ. ಕೆಲ್ಸಕ್ಕೆ ಬಂದಿದ್ದೆ. ಹೌದಾ? ಕೆಲಸ ಮಾಡಿದ್ರಾ? ರೊಕ್ಕ ಕಟ್ಬಿಟ್ರಿಗೆಲ್ಲ? ಪ್ಯಾಕೇಜ್ ಒಂದು 50,000 ಪ್ಯಾಕೇಜ್ ತಗೊಂಡಿವಿ. ಫ್ರೆಂಡ್ಸ್ ಕಡೆ ಬಂದಿದ್ದ? ಯಾಕೆ ಬಂದ್ರಣ್ಣ ಸುಮ್ಮನೆ ಇಲ್ಲಿ? ನಾವು ಹಂಗೆ ನಾನು ಫ್ರೆಂಡ್ಸ್ ಕಡೆ ಬಂದಿದ್ದು. ಫ್ರೆಂಡ್ಸ್ ಕಡೆ ಬಂದಾಗ ಇಲ್ಲಿ ಗೊತ್ತಾಗೈತಿ ಹಿಂಗೆಲ್ಲ 3 ಜನ ಸೇರಿಸ್ಬೇಕು. ಆಮೇಲೆ ನಮಗೆ ಪೇಮೆಂಟ್ ಬರ್ತಾ ಅಂತಂದು ಆಮೇಲೆ ಗೊತ್ತಾಯ್ತು. ಸುಮ್ಮನೆ ತುಜಾಗಪ್ಪ ಇಲ್ಲಿ ಬಂದ ಕಷ್ಟ ನಾವು ಸುಮ್ಮನೆ ಅಲ್ಲಿ ನಾವು ಗೌರ್ಮೆಂಟ್ ಜಾಬ್ ಇಲ್ಲ ಅಂತ ಖಾಲಿ ಕೂತಿದ್ವಿ. ಗೌರ್ಮೆಂಟ್ ಜಾಬ್ ಏನು ಪ್ರೈವೇಟ್ ಸಿಗುತ್ತಪ್ಪ ಅನ್ಕೊಂಡು ನಾನು ಇಲ್ಲಿ ಕೂದ್ವಿ. ಇಲ್ಲಿ ಬಂದ್ಮೇಲೆ ನೋಡಿದೆ ಅವ್ನು 3 ಜನ ಸೇರಿಸಿದ ಪೇಮೆಂಟ್ ಆಗುತ್ತೆ. ಹಿಂಗಾಗಿ ಜೀವನ ಬ್ಯಾಸರ ನಾನು ನೀವು ಯಾಕೆ ಬಂದ್ರಿ ಇಲ್ಲಿ? ನನ್ನ ಫ್ರೆಂಡ್ ಮಾತು ಕೇಳಿ ಬಂದ್ವಿ. ಭಾಳ ತಪ್ಪಂದ್ರೆ ನೀವು ಸುಮ್ಮನೆ ಬಂದ್ಸಿ ಎಲ್ಲ ಏನಿಲ್ಲಣ್ಣ. ನಾವು ಹಂಗೆ ಅನ್ಕೊಂಡು ಬಂದ್ವಿ. ಅಲ್ಲಿ ಅವ್ರನ್ನ ಅದೇ ಹೇಳಿದ್ರು, ಜಾಯ್ನ್ ಆಗಟ್ಟೆ ನಾವು ಕಂಪ್ನಿ ಪೇಮೆಂಟ್ ಬಂದಾಗ 15,000 ಮಂತ್ಲಿ ಬರುತ್ತೆ ಅಂತ ಹೇಳಿದ್ರಲ್ಲ. ಆಮೇಲೆ ಬಂದು ನೋಡ್ತೀವಿ 3 ಜನ ಸೇರಿಸ್ಬೇಕು. ಮತ್ತೆ ಅವ್ರು ಕೂಡ ಸೇರಿಸಿ ನಂಗ ಇದಕ್ಕೆ ಲಿಂಕ್ ಆಗಿ ಆಮೇಲೆ ಬರುತ್ತೆ ಅಂತ ಹೇಳಿದ್ರು. ಜೀವನ ಹುಡುಕುತ್ತಾ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೆನ, ನಿಷ್ಠೆಯ ತೊರೆದೆನ, ಸಾವು ಒಪ್ಪದ ಸಂಗತಿ ಇದೇನಾ, ಸಾವು ಒಪ್ಪದ ಸಂಗತಿ ಇದೇನಾ. ಹಲೋ
ಹೌದಾ? ಎಲ್ಲಿ? ಏ ತಮ್ದಾರ ನಿಂದ್ರಿ. ನಮ್ ತಡ್ಯಾಕ್ ಹೋಗ್ಬೇಡ, ನಾವ್ ಸಾಯ್ತೀವಿ. ನಮ್ಗಳ ಮೋಸ ಮಾಡ್ಯಾರ ಕೇಸಂದ ಸಾಯೋದಿರ್ತೈತನ, ಅದೆಲ್ಲ ಹುಚ್ಚರ ಲಕ್ಷಣ ಅದ. ಹೆಚ್ಚಂದ ನಮ್ದು ಹೊಲ ಐತಿ, ಮಾಡ್ಕೊಂಡ್ ತಿನ್ನೋಮಂತ. ಯಾಕೆ ಇಂಥ ತೀರ್ಮಾನ ತಗೋತೀರಿ ನೀವು? ಬರ್ರಿ ಹೊಲಕ್ ಹೋಗಮಂತ, ಅಲ್ಲೇ ಮಾಡ್ಕೊಂಡ್ ತಿನ್ನೋಮಂತ. ಲೆಕ್ಕಾಚಾರ ಇದು ನೋಡ ಬೆಳಗ್ಗೆ ಕಳ್ಸ್ಬೇಕು, ರಾತ್ರಿ ಕಳ್ಸ್ಬೇಕು. ಆದಷ್ಟು ನೀವು ಪ್ರಯತ್ನ ಪಟ್ಟು ಕಳ್ಸ್ಬೇಕು. ಆಯ್ತ್ರಿ ಗೌಡ, ಗಾಡಿ ಇಲ್ಲೇ ರೆಡಿ ಐತೆ. ಗೌಡ್ರ 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 ನಿಮ್ ಕಡೆ ಒಂದು 10,000 ಇಸ್ಕೊಂಡಿದ್ದೆ ಅಲ್ರಿ, ಅಲ್ಲೇ ನಮ್ ತಮ್ಮವ್ರಿಗೆ ಮೋಸ ಮಾಡಿಬಿಟ್ಟಾರ್ರಿ ಅಲ್ಲಿ. ಆಯ್ತು, ಕೊಡಕತ್ತಿತ್ತು, ಎಲ್ಲಿ ಹೋಗಂಗಿಲ್ಲ, ಕೊಡಕತ್ತಿತ್ತು, ಹೋಗು. ಆಯ್ತ್ರಿ ಗೌಡ್ರ. ಹಿರಿಯರ್ ಯಾಕೆ ಒಂದ್ ಮಾತು ಹೇಳ್ಯಾರ, ಹಾಳಾಗಿ ದುಡಿ ಅರಸನಾಗಿ ಉಣ್ಣು. ಹೊಲ್ದಾಗ ದುಡಿಂಬಾರಿ. ಕಾವೇರಿಯ ಕಾಲಂಚಿನ ರೈತ, ಈ ಊರಿನ ಚಿರಶಾಂತಿಯ ದೂತ. ಈ ಜಗತ್ನ್ಯಾಗ ಯಾರ್ಯಾರೋ ಮೋಸ ಮಾಡ್ಬಿಡ್ತಾರ. ನಮ್ ರೈತರಿಗೆ ಮೋಸ ಮಾಡಾರ್ದಕ್ಕೆ ಅಂದ್ರ ಭೂಮಿ ತಾಯಿ ಒಬ್ಬೇಕೆ ಅವ. ನಮಸ್ಕಾರ ಕರ್ನಾಟಕ ಜನತೆಗೆ, ನಾನು ನಿಮ್ಮ ಶಶಿಕಾಂತ್ ಸರ್. ನಾನು ನಿಮ್ಮ ದಚ್ಚು ಡ್ಯಾನ್ಸರ್. ಈ ವಿಡಿಯೋ ಮೂಲಕ ತಿಳಿಸುವುದೇನೆಂದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಇದೊಂದು ದೊಡ್ಡ ಸ್ಕ್ಯಾಮ್. ಯಾವುದೇ ರೀತಿ ಜಾಬ್ ಆಗಿರೋದಿಲ್ಲ. ಎಲ್ಲ ಹಳ್ಳಿ ಹುಡುಗರಿಗೆ ಹೇಳೋದೇನಂದ್ರೆ, ಇದೊಂದು ಜಾಬ್ ಅಂತ ತಿಳಿದು ಎಲ್ಲರೂ ಮೋಸ ಹೋಗ್ತಾರೆ. ಅದಕ್ಕಾಗಿ ನಿಮ್ ಫ್ರೆಂಡ್ಸ್ ಯಾರೇ ಆಗ್ಲಿ ಜಾಬ್ ಐತಿ ಬಾ ಅಂತ ಯಾವುದೇ ಕಾರಣಕ್ಕೂ ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಜಾಬ್ ಆಗಲಿ, ಯಾವುದೇ ಕಂಪ್ಯೂಟರ್ ವರ್ಕ್ ಆಗಲಿ, ಯಾವುದೇ ರೀತಿ ವರ್ಕ್ ನಿಮ್ಮಲ್ಲಿ ಇರೋದಿಲ್ಲ. ಬರೀ ಜನರಿಗೆ ದುಡ್ಡು ವಂಚನೆ ಮಾಡ್ತಾರೆ ಅಷ್ಟೇ. ಹೇಳಕ್ ಇಷ್ಟಪಡ್ತೀನಿ, ಯಾವ ರೀತಿನೂ ಕೆಲಸ ಇರುವುದಿಲ್ಲ. ಒಬ್ಬ ವ್ಯಕ್ತಿ 3 ಜನಕ್ಕೆ ಸೇರಿಸಿದರೆ ಪೇಮೆಂಟ್ ಕೊಡ್ತಾರೆ, ಅದಕ್ಕೆ ಕೊಡುವುದಿಲ್ಲ. ಹೆಚ್ಚಾಗಿ ಹಳ್ಳಿ ಜನರು ಮೋಸ ಹೋಗ್ತಾರೆ. ಅದಕ್ಕಾಗಿ ಎಲ್ಲರೂ ಎಚ್ಚರಿಕೆ ತಗೋಬೇಕನ್ನೋ ವಿನಂತಿ. ಪ್ಲೀಸ್ ಎಲ್ಲರೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.